ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಿ ಕಾವೇರಿ. ಇವತ್ತು ಸಾದಾ ಟಕ್ಸ್ ಮಾರ್ಕಿಂಗ್ ಆ್ಯಂಡ್ ಸ್ಟಿಚಿಂಗ್ ನೋಡೋಣ ಬರ್ರಿ. ಇದು 34-35 ಚೆಸ್ಟ್ ರೌಂಡ್ ಬರುತ್ತಲ್ಲ, ಆ ಚೆಸ್ಟ್ ರೌಂಡ್ಗೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಈ ಟಕ್ಸ್. ಆಲ್ರೆಡಿ ನಾನು 4 ಟಕ್ಸ್ ಹಾಕಿದ್ದೀನಿ. ಇನ್ನೊಂದು ಪಾರ್ಟ್ಸ್ ಮೇಲೆ ನೋಡೋಣ. 4 ಟಕ್ಸ್ ಬರ್ತವೆ ಸಾದಾ ಬ್ಲೌಸ್ಗೆ. ಈಗ ಇನ್ನು ಹಾಕಿ ತೋರಿಸ್ತೀನಿ ಮಾರ್ಕ್. ಆ ಕಾರ್ನರಿಂದ 3 ಇಂಚ್ ಬಿಟ್ಟು ತಗೊಳ್ಳಿ. 1.5ಗೆ ಮಿಡ್ ಮಾಡ್ಕೊಳ್ಳಿ. 3 ಇಂಚ್ ಲೆಂತ್. ಇದು ಫಸ್ಟ್ ಒಂದು ಟಕ್ಸ್ ದೊಡ್ಡದು. ಅದ್ರ ಮೇಲೆ ಲೈನ್ ಹಾಕೊಂಡ್ಬಿಡಿ. ಸ್ಟಿಚ್ ಮಾಡೋಕೆ ಈಸಿ ಆಗುತ್ತೆ ಬಿಗ್ನರ್ಸಲ್ಲಿ. ಬಿಗ್ನಿಂಗ್ ಸ್ಟಿಚ್ ಮಾಡೋರು ಈ ರೀತಿ ಮಾರ್ಕ್ ಹಾಕ್ಕೊಂಡ್ರೆ ಬೆಟ್ರು. ಸ್ಟಿಚಿಂಗ್ ಅದ್ರ ಮೇಲೆ ಬರುತ್ತಲ್ಲ, ಟಕ್ಸ್ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಟಕ್ಸು ಇಲ್ಲಿ ಏನು ಬಟ್ಟೆ ಇದಲ್ಲ ಅದರ ಒಂದು ಮಿಡ್ ಪಾಯಿಂಟ್ ಮಾಡಿಕೊಡ್ರಿ. 4 ಇತ್ತು, 2 ಹಾಕಿದ್ದೀನಿ. 1.5 ಇಂಚ್ ಲೆಂತ್ ಟಕ್ಸಿಂದ. ಇದು ಸಣ್ಣ ಟಕ್ಸು. ಥರ್ಡ್ ಒಂದು ಟಕ್ಸ್. ಇದು ಸೇಮ್ ಮಿಡ್ ಒಂದು ಪಾಯಿಂಟ್ ತಗೊಳ್ಳಿ. ಅದು ದೊಡ್ಡ ಟಕ್ಸ್ ಏನು ಹಾಕಿರಲ್ಲ, ಅಲ್ಲಿಂದ 2.5 ಇಂಚ್ ಬಿಟ್ಬಿಟ್ಟು ಇದು ಟಕ್ಸಿ ಮಾರ್ಕ್ ಹಾಕ್ಕೊಂಡ್ಬಿಡಿ. ಫಸ್ಟ್ ಒಂದು ಹಾಕಿದ ಮಾರ್ಕಿಗೆ ಇದು ಸೇಮ್. ಇದು 2.5 ಬಿಡಿ. ನಂತರ ಒಂದು ಸ್ಟ್ರೇಟ್ ಲೈನ್. ಬಟ್ ಈ ಟಕ್ಸ್ ಏನಿತ್ತಲ್ಲ ಕ್ರಾಸ್ ಇರುತ್ತೆ. ಇನ್ನು ಬಿಡ್ತು ಬಂದ್ಬಿಟ್ಟು ಟಕ್ಸ್ ಎಷ್ಟು ಹಿಡಿಬೇಕು. ಇದು 3 ಇಂಚ್ ಬರುತ್ತೆ ದೊಡ್ಡ ಟಕ್ಸು. ಇದು ಸಣ್ಣ ಟಕ್ಸು ಟೋಟಲ್ 1/2 ಇಂಚ್. ಇದು 1/2 ಇಂಚ್. ಕ್ರಾಸ್ ಟಕ್ಸು 1/2 ಇಂಚ್ ಹಿಡಿಬೇಕು. ಈ ಟಕ್ಸ್ ಮಾತ್ರ 3/4 ಇಂಚ್ ಬರುತ್ತೆ, ಅಂದರೆ 0.6 ಅಥವಾ 7. ಅದಕ್ಕಿಂತ ಸ್ವಲ್ಪ ದೊಡ್ಡ ಬರುತ್ತಿದ್ದು. ಈ ಲೈನ್ ಹಾಕ್ಕೊಂಡ್ರೆ ನಿಮ್ಗೆ ಸ್ಟಿಚಿಂಗ್ ಈಸಿ ಆಗುತ್ತೆ. ಆಯ್ತು, 4 ಸೇಮ್ ಲೈನ್ ಹಾಕಿದಿರಲ್ಲ ಅದ್ರ ಮೇಲೆ ಸ್ಟಿಚಿಂಗ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಈ ರೀತಿ ಒಂದೇ ಲೈನ್ ಸ್ಟಿಚ್. ಕಾರ್ನರ್ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಅದು ಕ್ರಾಸ್ ಬೆಲ್ಟಲ್ಲಿ ಸಿಕ್ಕಾಕೋಬಾರ್ದು. ಸ್ವಲ್ಪ ಜಗತ್ತದು. ನಿಮ್ಗೆ ಅದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ ಹೇಳ್ತೀನಿ. ಸೆಕೆಂಡ್ ಒಂದು ಸ್ಟಿಚ್ಚು. ಟಕ್ಸ್ ಮಾಮೂಲಿಯಾಗಿ ಎಲ್ಲ ಇದೇ ರೀತಿ ಬರುತ್ತೆ. ಬಟ್ ದೊಡ್ಡ ಟಕ್ಸ್ ಮಾತ್ರ ಡಿಪೆಂಡ್ಸ್. ಚೆಸ್ಟ್ ರೌಂಡ್ ಏನಾದರೂ ಕಡಿಮೆ ಜಾಸ್ತಿ ಇದ್ದರೆ ಅದರ ಡಿಪೆಂಡ್ಸ್ ಮೇಲೆ ಸ್ವಲ್ಪ ಚೇಂಜಸ್ ಬರುತ್ತೆ. ಬಾಕಿ ಟಕ್ಸ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್. ಈ ರೀತಿ ಒಂದೇ ಲೈನ್ ಸ್ಟಿಚ್ ಬಂದುಬಿಟ್ರೆ ಟಕ್ಸು ತುಂಬ ನೀಟಾಗಿ ಕೂಡ್ತವೆ. ಕಾರ್ನರ್ ಫೋಲ್ಡಿಂಗ್. ಟಕ್ಸ್ ಫಿನಿಶ್ ಮಾಡಬೇಕಾದ್ರೆ ಬಟ್ಟೆ ಫಿನಿಶ್ ಆದಮೇಲೆ
ಥ್ರೆಡ್ ಸ್ವಲ್ಪ ಜಾಸ್ತಿ ಬಿಡಿ, ಟಕ್ಸಿಗೆ ಎಂಡಿ ಕಟ್ ಮಾಡಬೇಡಿ. ಸ್ವಲ್ಪ 1 ಇಂಚ್ ಅಥವಾ 1.5 ಇಂಚ್ ನೀವು ಥ್ರೆಡ್ ಬಿಟ್ಟರೂ ಪರವಾಗಿಲ್ಲ, ನಡೆಯುತ್ತಾ. ನೀವು ಎಂಡ್ ಟು ಎಂಡ್ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಸ್ಟಿಚ್ ಓಪನ್ ಇಲ್ಲಿ ನೋಡಿ, ಎಕ್ದಮ್ ಟಕ್ಸಿಗೆ ಹಚ್ಚಿ ಕಟ್ ಮಾಡಿಬಿಟ್ರೆ ಅದು ಅಲ್ಲೇ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಥ್ರೆಡ್ ಬಿಟ್ಬಿಟ್ರೆ ಅದು ಓಪನ್ ಆಗಲ್ಲ. ಹಾಗಾಗಿ ಸ್ವಲ್ಪ ದಾರ ಬಿಟ್ಟೆ ಕಟ್ ಮಾಡಿ, ಓಕೆನಾ.